ಹಲೋ ಬ್ಯೂಟಿಫುಲ್ ಪೀಪಲ್. ನಾನಿವತ್ತು ಒಂದು ಚಿಕ್ಕದಾದಂಥ ಒಂದು ಸ್ಟೋರಿನ ಹೇಳಬೇಕು ಅನ್ಕೊಂತಾ ಇದ್ದೀನಿ. ಇದು ಎಲ್ಲ ಯೂತ್ಸ್‌ಗೂನು ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಅಂತ ನಾನು ಅನ್ಕೊಂತಾ ಇದ್ದೀನಿ. ಸೊ ದಟ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಎ ಸ್ಟೋರಿ. ಒಬ್ರು ಹುಡುಗ ಇರ್ತಾರೆ ಐ-ಟಿ ಫೀಲ್ಡಲ್ಲಿ. ಅವರು ಅವ್ರ ಲೈಫ್ ಬಗ್ಗೆ ಮತ್ತು ಕೆರಿಯರ್ ಬಗ್ಗೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿರ್ತಾರೆ. ಅವರ ಪ್ಯಾಕೇಜಿಂಗೂನು ಸಹ ತುಂಬಾ ಹೈ ಆಗಿರುತ್ತೆ. ಇನ್ ದಿ ಏಜ್ ಆಫ್ 30-35 ಏಜಲ್ಲಿ ಯಂಗ್ ಏಜಲ್ಲಿ ಇರಬೇಕಾದ್ರೆ ಅವರು ಮ್ಯಾರೇಜ್ ಬಗ್ಗೆ ರಿಲೇಶನ್ಶಿಪ್ ಬಗ್ಗೆ ಎಲ್ಲ ಅವ್ರಿಗೆ ಒಂದು ಒಳ್ಳೆ ಒಪಿನಿಯನ್ ಇರಲ್ಲ. ಸೊ ದಟ್ ಅವರು ಡಿಸೈಡ್ ಮಾಡ್ತಾರೆ ಯಾವುದೇ ಥರದ ಮದುವೆ ಏನು ಬೇಡ, ಲೈಫಲ್ಲಿ ನನ್ನ ಕೆರಿಯರಲ್ಲಿ ಚೆನ್ನಾಗಿದ್ದೀನಿ, ನನ್ನ ಒಂದು ಲೈಫ್ನ ಹಿಂಗೆ ನನ್ನ ಫ್ರೆಂಡ್ಸ್ ಕೊಲೀಗ್ಸ್ ಅಂತ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆ ಟೈಮಲ್ಲಿ ಚೆನ್ನಾಗೇ ಇರುತ್ತೆ ಎಲ್ಲನೂ. ಅದಾದಮೇಲೆ ಒಂದು 40-45 ಇಯರ್ಸ್ ಅಂತ ಬಂದಮೇಲೆ ಅವ್ರಿಗೆ ಅವರ ಒಂದು ಪ್ಯಾಕೇಜಿಂಗೂನು ಹೈ ಆಗಿರುತ್ತೆ. ಪರ್ ಮಂತ್ ಅವರು 3 to 3.5 ಲ್ಯಾಕ್ಸ್ ಅರ್ನ್ ಮಾಡ್ತಾ ಇರ್ತಾರೆ. ಮತ್ತೆ ಅವರ ಪಿ ಎಫ್ನು ಕ್ರೋರ್ಸಲ್ಲಿರುತ್ತೆ. 2 to 2.5 crore ಆ ಥರ ಒಂದು ಪಿ ಎಫ್ನು ಇರುತ್ತೆ ಅವ್ರಿಗೆ. ಸಡನ್ ಆಗಿ ಅವ್ರಿಗೆ ಒಂದು ದಿವಸ ಏನಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ, ನನಗೆ ಅಂತ ಯಾರೂ ಇಲ್ಲ, ನನಗೋಸ್ಕರ ಅಂತ ಯಾರೂ ಇಲ್ಲ ಅನ್ನೋ ಒಂದು ಚಿಂತೆ ಬಂದ್ಬಿಡುತ್ತೆ ಮನಸ್ಸಲ್ಲಿ. ಅವ್ರ ಮೈಂಡಲ್ಲಿ ತುಂಬ ಲೋನ್ಲಿ ಫೀಲ್ ಆಗ್ತಾರೆ. ನನಗೆ ಅಂತ ಯಾರೂ ಇಲ್ಲ, ನಾನು ಏನಕ್ಕೆ ಸಂಪಾದನೆ ಮಾಡ್ತಾ ಇದ್ದೀನಿ ಇಷ್ಟು ದುಡ್ಡು, ಏನಕ್ಕೆ ಇಷ್ಟೆಲ್ಲ ಅರ್ನಿಂಗ್ಸ್ನ ನಾನು ಮಾಡಿದ್ದೀನಿ, ನನಗೋಸ್ಕರ ಯಾರಿದ್ದಾರೆ, ಈ ದುಡ್ಡನ್ನೆಲ್ಲ ಯಾರು ತಿನ್ನೋರು ಅಂತ ಅವ್ರಿಗೆ ಯಾರಿಗೋಸ್ಕರ ಇಷ್ಟೆಲ್ಲ ಸೇವ್ ಮಾಡಿದ್ದೀನಿ ಅನ್ನೋ ಒಂದು ಯೋಚನೆ ಅವ್ರ ಮೈಂಡಲ್ಲಿ ಬಂದ್ಬಿಡುತ್ತೆ. ಆವಾಗ ಅವರು ಇನ್ ಕೇಸ್ ಆ ಒಂದು ಮೂಮೆಂಟಲ್ಲಿ ಅವರ ಜಾಬ್ನ ರಿಸೈನ್ ಮಾಡಿದ್ರೂ ಸಹ ಅವರು ಕೂತ್ಕೊಂಡು ತಿನ್ಬೋದು. ಅವರಿಗೆ ಅಷ್ಟೊಂದು ಪಿ ಎಫ್ ಅನ್ನೋದು ಅವರ ಸೇವಿಂಗ್ಸ್ ಮತ್ತು ಪಿ ಎಫ್ ಎಲ್ಲ ಕ್ರೋರ್ಸಲ್ಲಿದೆ. ಸೊ ದಟ್ ಅವ್ರಿಗೆ ಆ ಮೂಮೆಂಟಲ್ಲಿ ಅನಿಸುತ್ತೆ, ನಾನು ಮ್ಯಾರೇಜ್ ಮಾಡ್ಕೊಬೇಕಿತ್ತು, ನನಗೆ ಅಂತ ಒಬ್ರು ಇರಬೇಕಿತ್ತು ಅಂತ ಹೇಳ್ಬಿಟ್ಟು ನಾನು ಇದ್ರ ಮೂಲಕ ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ನೀವು ಏನೇ ಡಿಸಿಷನ್ ಮಾಡೋಕ್ಕೆ ಮುಂಚೆ ಡ್ಯುಯಲ್ ಮೈಂಡ್ಸೆಟ್ ಇಟ್ಕೊಂಡಂತೂ ಮಾಡಬೇಡಿ. ಇಫ್ ಇನ್ ಕೇಸ್ ನೀವು ಸಿಂಗಲ್ ಆಗಿರಬೇಕು ಅಂದರೆ ಸ್ಟ್ರಾಂಗ್ ಆಗಿ ನಮ್ಮ ಮೈಂಡ್ಸೆಟ್ನ, ಇಲ್ಲ ನಂಗೆ ಯಾರೂ ಬೇಡ, ನಾನು ಸಿಂಗಲ್ ಆಗೇ ಇರ್ತೀನಿ ಅನ್ನೋ ಥರ ಇದ್ಬಿಡ್ರಿ. ಇಲ್ಲ ಅಂದರೆ ನಿಮಗೆ ಇರುವಂಥ ಕ್ಲೆನ್ಸಿ ಮೈಂಡ್ಸೆಟ್ಗೆ ನೀವು ಡಿಸಿಷನ್ ಮಾಡೋಕ್ಕಿಂತ ಮುಂಚೆ ಮನೆಯಲ್ಲಿ ಪ್ಯಾರೆಂಟ್ಸ್ ಆಗಿರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ಅವ್ರ ಹತ್ರ ಒಂದು ಇನ್ಫಾರ್ಮೇಷನ್ ಅಥವಾ ಒಂದು ಚಿಕ್ಕದಾದಂತಹ ಡಿಸ್ಕಷನ್ ಅಂತ ನಡೆಸ್ಬಿಟ್ಟು ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಡಿಸಿಷನ್ ಅಂತ ಮಾಡಿ. ಯಾಕೆ ಅಂದರೆ ವಯಸ್ಸಾದ್ಮೇಲೆ ಈ ಥರ ಕೊರಗೋದ್ರಿಂದ ಯಾವುದೇ ಥರದ ಅರ್ಥ ಇರಲ್ಲ ಅಲ್ವಾ. ಸೊ ದಟ್ ದಿಸ್ ಮೆಸೇಜ್ ಇಸ್ ಫಾರ್ ಆಲ್. ಇದ್ದರೆ ಸಿಂಗಲ್ ಆಗಿದ್ಬಿಡ್ರಿ, ಸ್ಟ್ರಾಂಗ್ ಮೈಂಡ್ಸೆಟ್ ಇರಲಿ. ಇಲ್ಲ ಅಂತ ಅಂದರೆ ನೀವು ಮ್ಯಾರೇಜ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನಿಮಗೆ ಅಂತ ಒಬ್ಬರನ್ನ